ನಮಸ್ತೆ ಕರ್ನಾಟಕ. ನನ್ನ ಯೂಟ್ಯೂಬ್ ಕುಟುಂಬದ ಸದಸ್ಯರೆಲ್ಲರಿಗೂ ನನ್ನ ವಂದನೆಗಳು. ಮಂಚಾಲಮ್ಮನ ಆಶೀರ್ವಾದವನ್ನು ಪಡೆಯುತ್ತಾ, ಆರಾಧ್ಯರನ್ನು ಸ್ಮರಣೆ ಮಾಡ್ತಾ, ತಾಯಿ ಮಾರಿಕಾಂಬೆಯನ್ನು ಸ್ಮರಿಸುತ್ತಾ ಇವತ್ತು ನಾನು ನಿಮ್ಮ ಮುಂದೆ ಬಂದಿದ್ದೇನೆ. ನನ್ನ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತವನ್ನು ಬಯಸುತ್ತಾ, ನಮ್ಮ ಆರಾಧ್ಯರು ನಿಮ್ಮೆಲ್ಲರನ್ನ ಕಾಪಾಡಲಿ, ಅವರ ಕರುಣ ಕೃಪಾ ಕಟಾಕ್ಷ ಸದಾ ನಮ್ಮ ಮೇಲೆ ಇರಲಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಶುರು ಮಾಡ್ತಾ ಇದ್ದೀನಿ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಮನುಷ್ಯರು ಅಲ್ವಾ. ನಾವು ಯಾವುದೇ ದೇವ್ರ ಪೂಜೆಯನ್ನು ಮಾಡಿದರೂ ಸಹಿತ ನಮ್ಮ ಕಷ್ಟಗಳು ಬರದೇ ಅಂತೂ ಇರೋಕ್ಕಂತೂ ಸಾಧ್ಯನೇ ಇಲ್ಲ ಅಲ್ವಾ. ಅದು ನಿಯಮ. ನಾವು ಒಂದು ಮನುಷ್ಯ ಜನ್ಮಕ್ಕೆ ಕಾಲಿಟ್ಟಿದ್ದೀವಿ ಅಂದಮೇಲೆ ಅದರಲ್ಲಿ ಕಷ್ಟ ಇರುತ್ತೆ, ಕಣ್ಣೀರಿರುತ್ತೆ, ಸಂತೋಷ ಇರುತ್ತೆ, ಎಲ್ಲ ಇರುತ್ತೆ ಅದರಲ್ಲಿ ಅಲ್ವಾ. ಕೊಡಬೇಡ ನನಗೆ, ನಾನು ನಿನ್ನನ್ನು ಆರಾಧನೆ ಮಾಡ್ತಾ ಇದ್ದೆ, ನನಗೆ ಯಾಕೆ ಕೊಟ್ಟೆ ಈ ಕಷ್ಟನ ಅಂತ ಕೇಳುವ ಹಾಗಿಲ್ಲ ನಾವು. ಯಾಕಂದರೆ ಪ್ರಾರಬ್ಧ ಕರ್ಮ, ನಾವು ಎಷ್ಟು ಮಾಡಬೇಕು ಅಷ್ಟು ಅನುಭವಿಸ್ಬೇಕು. ಆದರೆ ಒಂದು ನಂಬಿಕೆ ಇರುತ್ತೆ ನಮಗೆ. ಹೇಗಿರುತ್ತೆ ಅಂದರೆ, ಇಲ್ಲ ನಮ್ಮನ್ನು ಕಾಯೋರು ಇದ್ದಾರೆ, ಖಂಡಿತ ಕಾಯ್ತಾರೆ ಅನ್ನೋ ನಂಬಿಕೆ ಒಂದು ಖಂಡಿತ ಇರುತ್ತೆ ನಮಗೆ ಅಲ್ವಾ. ಹೀಗೆ ನೋಡಿ, ಒಬ್ಬ ರಾಯರ ಭಕ್ತರ ಮನೆಯಲ್ಲಿ ನಡೆದಿರುವಂಥದ್ದು, ಕುಟುಂಬದಲ್ಲಿ ನಡೆದಿರುವಂಥದ್ದು. ಬೆಳಿಗ್ಗೆ ಅವರು ಗುರುವಾರ ದಿವಸ, ಇದೇ ಗುರುವಾರ, ಹಿಂದಿನ ಗುರುವಾರ ನಡೆದಿರುತ್ತಂತೂ, ಬೆಳಿಗ್ಗೆ ಬೇಗ ಅವ್ರ ಮಗಳಿದ್ದು ಪರಿಮಳ ಗ್ರಂಥಕ್ಕೆ ಪೂಜೆ ಮಾಡುವಂಥ ಅಭ್ಯಾಸ ಹೆಣ್ಣು ಮಗಳಿಗೆ. ಬೇಗ ಎದ್ದು ಪರಿಮಳ ಗ್ರಂಥಕ್ಕೆ ಪೂಜೆಯನ್ನು ಮಾಡ್ತಾಳೆ. 5 ಗಂಟೆ ರಾತ್ರಿಗೆ ಹೇಳ್ತಾಳೆ, ಎದ್ದು ಪರಿಮಳ ಗ್ರಂಥಕ್ಕೆ ಪೂಜೆ ಮಾಡಿ ಮಠಕ್ಕೆ ಹೋಗಿ ಬಂದು ಆಮೇಲೆ ವರದಹಳ್ಳಿ ಅಂತ ಶ್ರೀಧರ ಸ್ವಾಮಿಗಳ ಮಠ ಇದೆ. ಶ್ರೀಧರ ಸ್ವಾಮಿಗಳ ಮಠದಲ್ಲಿ ಹೋಗಿ ಅಲ್ಲಿ ತೀರ್ಥ ಸ್ನಾನ ಮಾಡಿದ್ರೆ ತುಂಬ ಒಳ್ಳೆಯದು. ಅಲ್ಲಿ ಹೋಗಿ ಗೋವಿನ ಬಾಯಲ್ಲಿ ಬರುವಂಥ ತೀರ್ಥ ಸ್ನಾನವನ್ನು ಮಾಡ್ಕೊಂಡು ಬರ್ತಾರೆ. ಸರಿ, ಗಂಡ ಹೆಂಡತಿ ಮಗ ಮಗಳು ಎಲ್ಲರೂ ಹೊರಟಿದ್ದಾರೆ ಅಲ್ಲಿಗೆ. ಹೊರಟು ಸಹಿತ ಅಲ್ಲಿಂದ ಮುಗಿಸಿ ಬಂದಿದ್ದಾರೆ. ನೋಡಿ ಎಂಥ ರಾಯರ ಭಕ್ತರು ಅಂದರೆ, ಅವರು ಬರೀ ಕಾಲಲ್ಲಿ ನಡೆದು ಹೋಗ್ತಾರೆ. ಸಾಧಾರಣ ಒಂದು ಮುಕ್ಕಾಲು ಒಂದು ತಾಸಾಗುತ್ತೆ ರಾಯರ ಮಠಕ್ಕೆ ಹೋಗಿ ಮುಟ್ಲಿಕ್ಕೆ. ಬರೀ ಕಾಲಲ್ಲೂ ಸಹಿತ ಹೋಗುವಂಥ ಹರಕೆಯನ್ನು ಹೊರ್ತಾರೆ ಅವರು. ಬರೀ ಕಾಲಲ್ಲಿ ಹೋಗ್ತಾರೆ. ಯಾವ ತಪ್ಪಿದ್ರೂ ರಾಯರ ಮಠಕ್ಕೆ ಹೋಗೋದನ್ನು ತಪ್ಪಲಿಲ್ಲ. ಹಾಗಂದು ಮಾತ್ರಕ್ಕೆ ಅವ್ರಿಗೆ ಕಷ್ಟ ಬರೋದಿಲ್ವಾ? ಕಷ್ಟ ಬರದೇ ಇರೋಕ್ಕೆ ದೇವತೆಗಳಿಗೆ ಕಷ್ಟ ಬರುತ್ತಂತೆ. ಅಂಥದ್ರಲ್ಲಿ ಮನುಷ್ಯ ಇದನ್ನು ಯಾವುದು ಸುಖ ಮತ್ತು ಕಷ್ಟಗಳನ್ನು ತೀರ್ಸ್ಕೊಳ್ಳೋಕ್ಕೋಸ್ಕರನೇ ಹುಟ್ಟು ಬರೋದು. ಹಾಗೆ ಇನ್ನೇನು ಸಾಧಾರಣ ಒಂದು 4-4:15 ಟೈಮು ಮಕ್ಕಳು ಅಜ್ಜಿ ಮನೆಗೆ ಹೋಗ್ತಾರೆ, ಬೈಕ್ ಮೇಲೆ ಹೋಗ್ತಾರೆ. ಹೋಗಿ 1 ತಾಸು 2 ತಾಸಲ್ಲೇ ಇರ್ತಾರೆ. ಅಲ್ಲಿದ್ದು ಮತ್ತು ಪುನಃ ಮನೆಗೆ ಬಂದಾಗ ಗೊತ್ತಾಗುತ್ತೆ ಅಲ್ಲೇನೋ ಒಂದು ವಸ್ತು ಬಿಟ್ಟು ಹಾಕಿ ಬಂದಿದ್ದೀನಿ ಅಂತ. ಸರಿ, ವಸ್ತು ಬಿಟ್ಟು ಹಾಕಿ ಬಂದಿದ್ದೀನಿ ಅಂದ ತಕ್ಷಣ ಮತ್ತೆ ಇಬ್ಬರು ಹೊರಡ್ತಾರೆ. ಮಗ ಮತ್ತು ಮಗಳು ಇಬ್ಬರು ಜೊತೆ ಹೊರಡ್ತಾರೆ. ಹೊರಟಾಗ ಸುಮಾರು ದೂರ ಹೋದಾಗ ಹೋಗಿ ಬರುವಾಗ ಆಕ್ಸಿಡೆಂಟ್ ಆಗುತ್ತೆ. ಹೇಗಾಗುತ್ತೆ ಅಂದರೆ, ಅದು ಗಾಡಿ ಪರಿಸ್ಥಿತಿಯನ್ನು ನೋಡಿದ್ಬಿಟ್ಟೆ, ಇದು ಗುರುವಾರನೇ ಆಗಿದೆ, ಎಲ್ಲ ಗುರುವಾರನೇ ಆಗಿದೆ. ಗಾಡಿಯ ಪರಿಸ್ಥಿತಿಯನ್ನು ನೋಡಿಬಿಟ್ರೆ ಅದು ಇಬ್ಬರು ಬದುಕಿದ್ದಾರೆ ಅನ್ನೋದಕ್ಕೆ ಆಶ್ಚರ್ಯ ಅಂತೆ. ನನಗೆ ಆಗಾಗಲೇ ಕಾಲ್ ಬಂತು, ಈಗ ಆಗಿಬಿಟ್ಟಿದೆ ಅಂತ ಕಾಲ್ ಬಂದ ತಕ್ಷಣ ನಾನು ಹೇಳಿದೆ, ಇವತ್ತು ಗುರುವಾರ ಏನೂ ಆಗಲ್ಲ, ರಾಯರು ಕಾಪಾಡ್ತಾರೆ, ಖಂಡಿತ ರಾಯರಿರ್ತಾರೆ. ಗುರುವಾರ ಅಂತಲ್ಲ, ಯಾವ ವಾರ ಆದರೂ ರಾಯರಿರ್ತಾರೆ. ಯಾಕಂದರೆ ಅವರು ಗಂಡ ಹೆಂಡತಿ ಮಗ ಮಗಳು ಎಲ್ಲರೂ ರಾಯರನ್ನು ಅಷ್ಟು ಶ್ರದ್ಧಾಭಕ್ತಿಯಿಂದ ಪೂಜೆ ಮಾಡ್ತಾರೆ. ಆದರೆ ಇಲ್ಲಿ ನೋಡಿ ಏನಾಗ್ಬಿಟ್ಟಿದೆ, ಎಲ್ಲ ಬಂದು ನೋಡೋಷ್ಟೊತ್ತಿಗೆ ಹುಡುಗನಿಗೆ ಪ್ರಜ್ಞೆ ಹೋಗ್ಬಿಟ್ಟಿದೆ. 2-2.5 ತಾಸು ಪ್ರಜ್ಞೆ ಹೋಗಿದೆ ಹುಡುಗನಿಗೆ. ತನಗೇನು ನೋವಾಗಿದೆ ಅಂತ ಹುಡುಗಿಗೆ ಗೊತ್ತಾಗ್ತಾ ಇಲ್ಲ. ಅಣ್ಣನನ್ನು ಏಳಿಸ್ತಾ ಇದ್ದಾಳೆ, ಏಳು ಅಂತ. ಆದರೆ ಅಣ್ಣನಿಗೆ ಪ್ರಜ್ಞೆ ಇಲ್ಲ. ಕೊನೆಗೂ ಏನು ಮಾಡಿದ್ದಾರೆ, ಎಲ್ಲ ಅಲ್ಲಿ ಪರಿಚಯದರೆಲ್ಲ ಇದ್ದಾರೆ, ತೊಗೊಂಡೋಗಿ ಆಸ್ಪತ್ರೆಗೆ ಅಡ್ಮಿಟ್ ಮಾಡಿದ್ದಾರೆ. ಮಾಡಿ ಯಾರ ಕಡೆ ಗಮನ ಹೋಯಿತು? ಜಾಸ್ತಿ ಹುಡುಗನ ಕಡೆ ಗಮನ ಹೋಯಿತು. ಅಂದರೆ ಅವನು ಪ್ರಜ್ಞೆ ಇಲ್ಲ ಅಲ್ವಾ, ಗಮನ ಹೋಯಿತು. ಆಮೇಲೆ 2 ತಾಸು ಮೇಲೆ ಪ್ರಜ್ಞೆ ಬರುತ್ತೆ ಅವನಿಗೆ. ಪ್ರಜ್ಞೆ ಬಂದು ತುಂಬ ತೊಂದರೆಗಳಾಗುತ್ತೆ ಅಲ್ಲಿ. ಯಾಕಂದರೆ ಹುಡುಗ ಯಾರನ್ನೂ ಗುರ್ತ ಹಿಡಿತಾ ಇಲ್ಲ, ಏನೇನೋ ಮಾತಾಡ್ತಾ ಇದ್ದಾನೆ, ಇದೆಲ್ಲ ಆಗಿಬಿಡುತ್ತೆ ಅಲ್ಲಿ. ಆದರೂ ಆ ಮಕ್ಕಳ ತಾಯಿ ಮಾತ್ರ, ರಾಯರೇ ನೀವಿದ್ದೀರಿ, ರಾಯರೇ ನೀವು ಕಾಪಾಡ್ಕೊಳ್ಳಿ ಅಂತ. ಅಂತೂ ಹುಡುಗ ಸರಿಯಾಗೋಷ್ಟೊತ್ತಿಗೆ ಹುಡುಗಿಗೆ ಶುರುವಾಗುತ್ತೆ ನೋಡಿ. ಕುತ್ತಿಗೆಯ ಹಿಂಭಾಗಕ್ಕೆ ಹುಡುಗಿಗೆ ಪೆಟ್ಟು ಬಿದ್ದಿದೆ. ಅಣ್ಣ ಆ ರೀತಿ ಆಗೋ ರೀತಿ ನೋಡಿ ಆ ಮಗುವಿಗೆ ಅದರ ಇದೇ ಇಲ್ಲ. ಆಮೇಲೆ ಏನಾಗಿದೆ, ಇವನಿಗೆ ಪ್ರಜ್ಞೆ ಇಲ್ಲ ಅನ್ನೋ ತವಕದಲ್ಲೇ ಎಲ್ಲರೂ ಉಳಿದೋದ್ರು. ಯಾಕೆ ಅವಳಿಗೆ ಎಲ್ಲೋ ಸಣ್ಣ ಪೆಟ್ಟಾಗಿದೆ ಅಂತ ಅಂದ್ಕೊಂಡ್ರು. ಆದರೆ ಅದು ಸಣ್ಣದಾಗಿಲ್ಲ. ಹುಡುಗಿ ರಾತ್ರಿ ಇಡೀ ಬೊಬ್ಬೆ ಕೊಡ್ತಾ ಇದ್ದಾಳೆ, ನಿಲ್ಲಕ್ಕಾಗಲ್ಲ, ಕತ್ತಿನ ಭಾಗನ್ನು ಅಲ್ಲಾಡ್ಸೋಕ್ಕಾಗಲ್ಲ, ಅಷ್ಟು
ಕಷ್ಟನ ಅನುಭವಿಸಿದ್ಲು. ತಾಯಿಗೆ ಭಯ, ಯಾಕಂದರೆ ಹುಡುಗನ ಕೈಗೆ ಸ್ವಲ್ಪ ಇದಾಗಿದೆ, ಅಲ್ಲಿ ರಾಡ್ ಹಾಕಬೇಕು. ರಾಡ್ ಹಾಕಿದ್ರೆ 75-80 ಸಾವಿರ ರೂಪಾಯಿ ಖರ್ಚು ಬಿಡುತ್ತೆ. ಓಕೆ, ಖರ್ಚಾಗೋದಕ್ಕೇನು ಅವ್ರೇನು ಇದು ಮಾಡ್ತಾ ಇಲ್ಲ, ಖರ್ಚು ಬಿಡುತ್ತೆ. ಆದರೆ ಅದೊಂದು ಟೆನ್ಷನ್ ಆಗಿಬಿಡುತ್ತೆ ಅವರಿಗೆ. ಹುಡುಗ ಪ್ರಜ್ಞೆ ಬಂದಮೇಲೆ ಸರಿಯಾಗಿ ನಾನು ಹುಡುಗ ಹೇಳ್ತಾನೆ, ನನಗೆ ಬೇಡ, ಯಾಕಂದ್ರೆ ನಂಗೆ ಗೌರ್ಮೆಂಟ್ ಜಾಬಿಗೆ ಪ್ರಾಬ್ಲಮ್ ಆಗುತ್ತೆ, ಆಮೇಲೆ ನನಗೆ ಹಾಗೆ ಏನಾದ್ರು ವ್ಯವಸ್ಥೆ ಮಾಡಲಿಕ್ಕಿಲ್ಲ. ಆದರೆ ಡಾಕ್ಟ್ರು ಒಪ್ಪುತ್ತಾ ಇಲ್ಲ. ಸರಿ, ಇಲ್ಲಿ ಈ ರೀತಿ ಆದರೆ ಈ ಮಗುವಿನ ಬೊಬ್ಬೆ ಕೇಳುವ ಹಾಗಿಲ್ಲ. ಆವಾಗ ಇವರಿಗೆಲ್ಲ ಗೊತ್ತಾಗುತ್ತೆ, ಓ ಇವಳಿಗೇನು ಕತ್ತಿ ಬಲವಾದ ಪೆಟ್ಟು ಬಿದ್ದಿದೆ, ಇದು ಟೆಸ್ಟ್ ಮಾಡಿದ್ರು ಸಹಿತ ಇದು ಆಪ್ರೇಷನ್ ಅಂತ ಹೇಳ್ತಾರೆ. ಯಾಕಂದರೆ ಇನ್ನೂ ಭಾಳ ವರ್ಷ ಆಗದೆ ಇರೋ ಹುಡುಗಿ, ಅದು 20 ವರ್ಷದ ಒಳಗಿನ ಹುಡುಗಿ, ಆಗಾಗಲೇ ಕತ್ತು ಆಪ್ರೇಷನ್ನು ಅದು ಇದು ಎಲ್ಲ ಮಾಡಿಬಿಟ್ರೆ ಹೇಗೆ? ಆಗ ಹುಡುಗಿ ತಾಯಿ ಹತ್ರ ಹೇಳ್ತಾಳೆ, ಅಮ್ಮ ಬೆಳಿಗ್ಗೆನೇ ಎದ್ದುಬಿಟ್ಟು ನಾನು ಪರಿಮಳ ಗ್ರಂಥಕ್ಕೆ ಪೂಜೆ ಮಾಡಿದ್ದೇನೆ, ರಾಯರನ್ನು ಪೂಜೆ ಮಾಡಿದ್ದೇನಲ್ಲಮ್ಮ, ನನಗೆ ಯಾಕಮ್ಮ ಕೊಟ್ಟರು? ಯಾಕಂದರೆ ಆ ನೋವು ಆ ಮಗುವಿನ ಹತ್ರ ತಡ್ಕೊಳಕ್ಕಾಗ್ತಾಯಿಲ್ಲ, ನನಗೆ ಯಾಕಮ್ಮ ಕೊಟ್ಟರು ಅಂತ. ಆಗ ತಂದೆ ತಾಯಿ ಇಬ್ಬರು ಹೇಳ್ತಾರೆ, ಎಂಥ ಮಾತು ಹೇಳ್ತಾರೆ ನೋಡಿ, ಇಲ್ಲ ನಮಗೆ ಕಷ್ಟ ಕೊಡಬೇಡ, ಅಥವಾ ಕಷ್ಟ ಇಲ್ಲ, ನಾವು ಹೀಗೇ ಸುಖವಾಗಿರಬೇಕು ಅಂದರೆ ಆಗೋದಿಲ್ಲ. ಆದರೆ ಕೊಟ್ಟಾಗಿದೆ, ಈಗೇನು ಆಪ್ರೇಷನ್ ಇಬ್ಬರಿಗೂ ಆಗದೆ ಇರೋ ರೀತಿಲಿ ರಾಯರು ಕಾಪಾಡ್ಕೊಂಡ್ರೆ ಸಾಕು, ಅಷ್ಟೇ ಬೇಡ್ತಾ ಇರೋದು, ಇನ್ನೇನು ಬೇಡ್ತಾ ಇಲ್ಲ. ಅದನ್ನೇ ಬೇಡು ನೀನು. ಬೆಳಗಾಗುತ್ತೆ, ಈಗ 4 ಗಂಟೆಗೆ ಇಂಜೆಕ್ಷನ್ ಕೊಡ್ತೆ ಅಂದಿದ್ದಾರೆ, ಅಲ್ಲಿವರೆಗೆ ಹೇಗಾದರೂ ಇಲ್ಲ, ತಡ್ಕೊಳಕ್ಕಾಗ್ತಿಲ್ಲ. ಅಂತೂ ನಿಮಿಷಕ್ಕೂ ಹುಡುಗಿ 3 ಗಂಟೆ ಆಯಿತು, 2 ಆಯಿತು, 3 ಆಯಿತು, 3:15 ಆಯಿತು, ಈ ರೀತಿ ಅವಸ್ಥೆಯನ್ನು ಪಟ್ಟುಬಿಟ್ರು. ಅವಸ್ಥೆಯನ್ನು ಪಟ್ಟರು. ಅಷ್ಟರೊಳಗೆ ಯಾರ್ಯಾರಿಗೂ ಕಾಲ್ ಮಾಡ್ಕೋತಾರೆ. ಕಾಲ್ ಮಾಡಿದಾಗ ಅವ್ರುಗಳೆಲ್ಲ ಹೇಳ್ತಾರೆ, ಇಲ್ಲೆಲ್ಲೂ ತೋರಿಸೋದು ಬೇಡ, ಸೀದಾ ಹುಬ್ಳಿಗೆ ಬನ್ನಿ ನೀವು ಅಂತೇಳಿ. ಬೆಳಿಗ್ಗೆ ಡಾಕ್ಟ್ರ್ ಹತ್ರ ಡಿಸ್ಚಾರ್ಜ್ ಮಾಡಿಕೊಂಡು ಹುಬ್ಳಿಗೆ ಕರ್ಕೊಂಡು ಹೋದಾಗ ಅಲ್ಲಿ ಡಾಕ್ಟ್ರ್ ಹೇಳ್ತಾರೆ, ಭಯಪಡುವಂಥದ್ದು ಏನೂ ಇಲ್ಲ, ಹುಡುಗನಿಗೆ ನಾವು ಅಷ್ಟು ದೊಡ್ಡ ರಾಡ್ ಗಿಡ್ ಹಾಕುವಂಥ ಅವಶ್ಯಕತೆ ಏನಿಲ್ಲ, ನಾವು ಕಂಪ್ಯೂಟರಲ್ಲಿ ನೋಡಿಬಿಟ್ಟು ಎಲ್ಲಿ ಅವನಿಗೆ ಅದು ಇದಾಗಿದೆ ಅಲ್ಲಿ ಒಂದು ಸಣ್ಣ ಬ್ಯಾಂಡೇಜನ್ನು ಮಾಡ್ತೀವಿ ಅಷ್ಟೇ, ನೀವು ಯಾರು ಭಯಪಡಬೇಡಿ ಅಂತೇಳಿ ಮತ್ತೆ ಇದನ್ನು ಮಾಡ್ಕೋತಾರೆ. ಆಮೇಲೆ ಹುಡುಗಿಗೂ ಅಷ್ಟೇ 1.5 ತಿಂಗಳು ಬೆಡ್ ರೆಸ್ಟ್ ಆಗಬೇಕು. ಯಾವ ಭಾರ ಅಥವಾ ಕುತ್ತಿಗೆನ ಗಟ್ಟಿಯಾಗಿ ಅಲ್ಲಾಡಿಸುವಂಥದ್ದು ಏನು ಮಾಡುವ ಹಾಗಿಲ್ಲ, ತುಂಬ ರೆಸ್ಟ್ ಬೇಕು ಅವಳಿಗೆ. ಅದು ಮೆಡಿಷನಲ್ಲಿ ಕಡಿಮೆ ಆಗುತ್ತೆ, ನೀವೇನು ಭಯಪಡಬೇಡಿ ಅಂದ್ರೆ. ಮಕ್ಕಳ ತಾಯಿ ನನ್ನ ಹತ್ರ ಫೋನ್ ಮಾಡಿ ಹೇಳ್ತಾರೆ, ನನಗೆ ರಾಯರು ನನ್ನ 2 ಮಕ್ಕಳನ್ನು ಉಳಿಸ್ಕೊಟ್ಟಿರೋದು ರಾಯರು. ಯಾಕಂದರೆ ಗಾಡಿಯನ್ನು ನೋಡಿಬಿಟ್ರೆ ಅದು ನೋಡುವ ಹಾಗಿಲ್ಲ, ಮಕ್ಕಳಿಗೆ ಇಷ್ಟೇ ಆಗಿದೆ ಅಂದದ್ದು ಖುಷಿ ಪಡಬೇಕು ನಾವು, ಆ ರೀತಿ ಆಗಿಬಿಟ್ಟಿದೆ ಬೈಕು. ಆದರೆ ನನ್ನ ಮಡ್ಲಿಗೆ ಮತ್ತೆ ನನ್ನ ಮಕ್ಕಳನ್ನು ರಾಯರು ಹಾಕಿದ್ದು, ರಾಯರು ನನ್ನ ಒಂದು ಕುಟುಂಬದ ಮೇಲೆ ಮಾಡಿದಂಥ ಪವಾಡ, ನಾನು ಮಾಡಿದ ಪೂಜೆಗೆ ಕೊಟ್ಟಿರುವಂತಹ ಫಲ. ಅದಕ್ಕೆ ಕಷ್ಟ ಕೊಡಬೇಡ, ಸುಖ ಅಷ್ಟೇ ಬೇಕು ಅಂತ ಹೇಳೋಕ್ಕಾಗಲ್ಲ. ಸುಖ ಇದೆ, ಸುಖ ಇಲ್ಲ ಅಂತಲ್ಲ, ಸುಖಕ್ಕೇನು ತೊಂದರೆ ಇಲ್ಲ. ಆದರೆ ಇಂಥವು ಬರುವಾಗ ಬರಲೇಬೇಕು. ಆದರೆ ಅದನ್ನು ತಡೆಯೋ ಶಕ್ತಿ ಒಂದೇ ಇರೋದು ರಾಯರು ಮಾತ್ರ ಅದನ್ನು ತಡೆಯುವಂಥ ಶಕ್ತಿ ಇರೋದು ಅಂತ ಹೇಳ್ತಾರವರು. ಬಹುಶಃ ರಾಯರನ್ನು ನಂಬಿದವರಿಗೆ, ನಂಬಿ ನಡೆಯೋರಿಗೆ ಇದರ ಪವಾಡಗಳು, ಈ ಒಂದು ಏನು ಜೀವನದಲ್ಲಿ ನಡೆಯುತ್ತೆ ಅದೆಲ್ಲ ಗೊತ್ತಾಗುತ್ತೆ. ಮತ್ತು ಎರಡನೇ ಹೇಳುವಂಥ ಕೆಲಸ ಇಲ್ಲ. ನೀವು ನಂಬಿ ನಿಮ್ಗೆ ರಾಯರು ಹಿಂಗೆ ಮಾಡ್ತಾರೆ ಅನ್ನೋಂಗಿಲ್ಲ. ಯಾಕಂದರೆ ಎಷ್ಟೋ ಪವಾಡಗಳು ಸಣ್ಣದು ದೊಡ್ಡದು ನಡೆದೋಗಿರುತ್ತೆ. ಅಯ್ಯಪ್ಪ ದೇವ್ರೆ ಏನೋ ಆಗ್ತಿತ್ತಲ್ಲಪ್ಪ ಅನ್ನೋದನ್ನು ಸಣ್ಣ ರೀತಿಯಲ್ಲಿ ರಾಯರು ನಡೆಸ್ಕೊಟ್ಟಿರ್ತಾರೆ. ಅಂಥ ಒಂದು ರಾಯರ ಭಕ್ತರು, ಅಷ್ಟೂ ಜನ ರಾಯರ ಭಕ್ತರು. ಗುರುವಾರ ಅಂದರೂ ಒಂಥರ ಸಂಭ್ರಮ, ಏಕಾದಶಿ ಅಂದರೂ ಅಷ್ಟೇ ಚೆನ್ನಾಗಿ ಆ ಮಕ್ಕಳ ತಾಯಿ ಮಾಡ್ತಾರೆ. ಏಕಾದಶಿನ ಅಷ್ಟು ಚೆನ್ನಾಗಿ ಆಚರಣೆಯನ್ನು ಮಾಡುವಂಥ ಅವರನ್ನು ರಾಯರು ಆವತ್ತು ಆ 2 ಮಕ್ಕಳನ್ನು ಕಾಪಾಡಿ ಕೊನೆಗೂ ಆಪ್ರೇಷನ್ ಇಲ್ಲದೇನೆ, ಆಪ್ರೇಷನ್ ಆಗದಿದ್ದ ಸಾಧ್ಯನೇ ಇಲ್ಲ ಅಂತ ಇಲ್ಲಿ ಹೇಳಿದ್ದಾರೆ. ಆದರೆ ಅಲ್ಲಿ ಹೇಳಿದ್ದಾರೆ ಏನು ತೊಂದರೆ ಇಲ್ಲ, ಸಣ್ಣಕ್ಕೊಂದು ಇದು ಹಾಕ್ತೀವಿ ನಾವು ಅಷ್ಟೇ, ಅದೇನು ರಾಡ್ ಗೀಡಿ ಏನೂ ಹಾಕಲ್ಲ, ಸ್ಟೀಲ್ ರಾಡ್ ಗೀಡಿ ಏನೂ ಬೇಡ, ನಾವು ಅದೇನು ಮಾಡಬೇಕೋ ಮಾಡ್ತೀವಿ, ನೀವು ಒಂದು ದಿವಸ ಇಲ್ಲಿ ಅಡ್ಮಿಟ್ ಆಗಿ ನೀವು ಅಂತ ಅಂದಿದ್ದಾರೆ. ಆಗಿದ್ದಾರೆ ಸಹಿತ. ಅದು ಅವರಲ್ಲಿ ಆಸ್ಪತ್ರೆಯಲ್ಲೇ ಹಾಕ್ಕೊಂಡು ಫೋನ್ ಮಾಡ್ತಾರೆ. ನಾನು ಯಾಕಂದರೆ ಆಗಾಗಲೇ 2 ಸಲ ಫೋನ್ ಮಾಡಾಗಿದೆ, ಸಂಬಂಧಿಕರ ಹತ್ರ ವಿಚಾರಿಸಾಗಿದೆ ನಾನು. ಆಮೇಲೆ ಅವ್ರ ಹತ್ರ ನಾನು ಮಾತಾಡಲಿಲ್ಲ. ಅವ್ರ ಹತ್ರ ಹುಬ್ಳಿಯಲ್ಲಿದ್ದಾಗಲೇ ಅವ್ರು ಮಾತಾಡಿದರು, ಇಲ್ಲ ಹೀಗೀಗಾಯಿತು ಹೀಗೀಗೆ ಅಂದರೆ. ಮತ್ತಿಂದು ಇನ್ನೊಂದು ಏನು ಅಂದರೆ, ಏನು ಗ್ರಹಚಾರ ಇತ್ತು ಗೊತ್ತಿಲ್ಲ, ಆದರೆ ವರದಳ್ಳಿಯಲ್ಲಿ ಹೋಗಿ ತೀರ್ಥ ಸ್ನಾನವನ್ನು ಮಾಡ್ಕೊಂಡು ಬಂದರು. ಆ ತೀರ್ಥ ಸ್ನಾನ ಮಾಡ್ಕೊಂಡು ಬಂದಿದ್ದಕ್ಕೆ ಬಹುಶಃ ಆ ಒಂದು ಇದು ಹೋಯ್ತು, ಒಂದು ಏನು ಗ್ರಹಚಾರ ಇತ್ತು ಅದನ್ನು ಗುರುಗಳು ಕಳೆದುಬಿಟ್ರು ಅದನ್ನು. ಹಾಗಾಗಿ ಬಹುಶಃ ನಮ್ಮ ರಾಯರು ಕೈ ಹಿಡಿದು ನಡೆಸ್ತಾರೆ ಅನ್ನೋ ನಂಬಿಕೆ ನಮಗಿದ್ದೇ ಇದೆ. ಕಷ್ಟ ಏನೇ ಬಂದರೂ ಅದನ್ನು ನಿಭಾಯಿಸ್ಕೊಂಡು ಹೋಗುವಷ್ಟು ಶಕ್ತಿಯನ್ನು
ನಮ್ಮ ರಾಯರು ನಮ್ಮ ಜೊತೆಗಿದ್ದು ನಮ್ಮನ್ನು ನಡೆಸ್ಕೊಡ್ತಾರೆ. ಜೊತೆಗೆ ಹಾಗೆ ವರದಳ್ಳಿಗೆ ಒಮ್ಮೆ ಬನ್ನಿ, ವರದಳ್ಳಿಗೆ ಒಮ್ಮೆ ಬಂದು ವರದಳ್ಳಿಯಲ್ಲಿ ತೀರ್ಥ ಸ್ನಾನವನ್ನು ಮಾಡ್ಕೊಂಡು ಹೋದರೆ ಅಷ್ಟು ಶ್ರೇಷ್ಠ. ನೀವು ಧರ್ಮಸ್ಥಳ ಅಥವಾ ಇನ್ನಿತರ ಇದರಲ್ಲಿ ಹೋಗ್ಲಿಕ್ಕಾಗೋದಿಲ್ಲ, ದೂರ ಆಗುತ್ತೆ ಅನ್ನೋದಿದ್ದರೆ ದಯವಿಟ್ಟು ಜೋಗದ ಹತ್ರ ಇರುವಂಥ ಸಿದ್ದಾಪುರದಲ್ಲಿರುತ್ತ ವರದಳ್ಳಿಗೆ ಒಮ್ಮೆ ಬನ್ನಿ, ಬಂದು ಅದನ್ನು ಕ್ಷೇತ್ರವನ್ನು, ಗುರುಗಳ ಕ್ಷೇತ್ರವನ್ನು ನೋಡಿ ಜೊತೆಗೆ ತೀರ್ಥ ಸ್ನಾನವನ್ನು ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಜೈ ಜೈ ಕರ್ನಾಟಕ ಮಾತೆ, ಸರ್ವೇ ಜನ ಸುಖಿನೋ ಭವಂತು.